ಈ ಈ ತೀರ್ಪು ಬಂದಿರತಕ್ಕಂಥದ್ದು ನಾವು ಈ ಒಂದು ಏನು ಖಾಸಗಿ ದೂರಿನ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಮಾಡಲಿಕ್ಕೆ ಕೇಳಿದರು. ಅದರಲ್ಲಿ ನಾವು ಅಪೀಲ್ ಹಾಕಿದ್ವಿ ಕೋರ್ಟ್ಗೆ. ಕೋರ್ಟು 218 BNSS ಅಲ್ಲಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. 17A ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ನಮಗೆ ನಮ್ಮ ನೆಲದ ಕಾನೂನಿನ ಮೇಲೆ ಗೌರವ ಇದೆ ಮತ್ತು ಕಾನೂನಿನ ಮೇಲೆ ನಂಬಿಕೆ ಇದೆ. ಕಾನೂನಿನ ಹೋರಾಟದ ಮೂಲಕ ನಮಗೆ ಸಿಗುತ್ತೆ. ಜೊತೆಗೆ ಅಷ್ಟಕ್ಕೂ ಸಿದ್ದರಾಮಯ್ಯನವರು ಅವ್ರಿಗೆ ಸ್ಪಷ್ಟತೆ ಇದೆ, ಅವ್ರ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ ಅನ್ನೋದು. ಹೀಗಾಗಿ ಕಾನೂನಿನ ಸಲಹೆ ಪಡೆದು ಮುಂದಿನ ಕಾನೂನಿನ ಮಾರ್ಗಗಳು ಏನಿದ್ದಾವೆ ಅಂತ ನೋಡಿ ಕಾನೂನಾತ್ಮಕವಾಗೇ ಕಾನೂನಿನ ವಿಷಯ ಇರ್ತವೆ. ರಾಜಕೀಯ ವಿಷಯ ಬಂದಾಗ ಎಲ್ಲ ಪಕ್ಷದ ಎಲ್ಲ ಮುಖಂಡರು ಮತ್ತು KPCC AICC ಒಟ್ಟಾಗೆ ಇದನ್ನು ಒಂದು ಪಿತೂರಿ ಇದೆ. BJP ಮತ್ತು JDSನವರು ಸಿದ್ದರಾಮಯ್ಯ ನಾಯಕತ್ವಕ್ಕೆ ಮಸಿ ಬಳಿಯೋದು, ವ್ಯಕ್ತಿತ್ವ ಹಾಳು ಮಾಡೋದು, ರಾಜ್ಯ ಸರ್ಕಾರವನ್ನು ವಜಾ ಮಾಡಿಸೋಕೆ ಪಿತೂರಿ ಇದೆಯಲ್ಲ, ಅದಕ್ಕೆ ಅವಕಾಶ ಕೊಡದೇ ಇದ್ದ ರೀತಿಯಲ್ಲಿ ಒಗ್ಗಟ್ಟಾಗಿ ನಾವು ಎದುರಿಸ್ತೀವಿ. ಅವ್ರಿಗೆ ಇಂಥ ಪಿತೂರಿ ರಾಜಕೀಯ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಹೈಕಮಾಂಡ್ ಜೊತೆಗೆ ಮಾತಾಡಿಲ್ಲ, ಬಟ್ ಹೈಕಮಾಂಡು ನಾವು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಪರವಾಗಿ ನಿಲ್ಲುತ್ತೆ, ಸಿದ್ದರಾಮಯ್ಯರ ಪರವಾಗಿ ನಿಲ್ಲುತ್ತೆ ಮತ್ತು ಪಕ್ಷ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ.